ನಮಸ್ಕಾರ ವೀಕ್ಷಕರೇ, ಪ್ರಾಣಾಭಿಸಾರ ಹೀಲಿಂಗ್ ಮತ್ತು ಟ್ರೈನಿಂಗ್ ಸೆಂಟರ್ಗೆ ಸುಸ್ವಾಗತ. ಒಂದು ಮಂತ್ರ ನಮ್ಮ ಎಲ್ಲ ಸ್ಟಕ್ ವರ್ಕನ್ನು ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ನೀವು ನಂಬ್ತೀರಾ? ಒಂದು ಮಂತ್ರ ನಮ್ಮನ್ನು ಎಲ್ಲ ವಿಧದಲ್ಲೂ ಜೀವನದಲ್ಲಿ ಎತ್ತರಕ್ಕೆ ಕೊಂಡೋಗುತ್ತೆ ಅಂತ ಹೇಳಿದ್ರೆ ನಂಬ್ತೀರಾ? ಏನು ಮೇಡಮ್, ಮಂತ್ರದಿಂದ ಏನು ಮಾವಿನಕಾಯಿ ಉದುರುತ್ತಾ ಅಂದರೆ ಖಂಡಿತ ಉದುರುತ್ತೆ. ನಾವು ಸಂಕಲ್ಪವನ್ನು ಕರೆಕ್ಟಾಗಿ ಮಾಡಿಕೊಂತು ಅಂದರೆ, ನಾವು ಇಂಟೆನ್ಷನ್ ಸೆಟ್ ಮಾಡಿ ಯಾವುದೇ ಮಂತ್ರವನ್ನು ಹೇಳ್ತು ಅಂದರೆ ಅದು ಖಂಡಿತ ನಮಗೆ 100% ಎಫೆಕ್ಟಿವ್ ಆಗಿರುತ್ತೆ. ನಮ್ಮ ಇಚ್ಛೆಗಳನ್ನು ಪೂರೈಸುತ್ತೆ, ನಮ್ಮ ಆಸೆಗಳನ್ನು ಕೂಡ ಈಡೇರಿಸೋದಕ್ಕೆ ಸಹಾಯ ಮಾಡುತ್ತೆ. ಸೊ ನಾನಿವತ್ತು ಒಂದು ಮಂತ್ರ, ಸಿಂಪಲ್ ಆಗಿರುವಂಥ ಮಂತ್ರವನ್ನು ನಾನು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. ಈ ಮಂತ್ರವನ್ನು ನಾವು ಸತತವಾಗಿ ಚಾಂಟ್ ಮಾಡೋದ್ರಿಂದ ನಮ್ಮ ಒಂದು ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ಐಡಿಯಾಸ್ ಬರುತ್ತೆ. ಬರೀ ಕ್ರಿಯೇಟಿವಿಟಿ ಜಾಸ್ತಿ ಆಗಿ ಐಡಿಯಾಸ್ ಬಂದರೆ ಸಾಲದು, ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಚೈತನ್ಯ ಶಕ್ತಿ ಕೂಡ ನಮಗೆ ಬೇಕು. ಆ ಶಕ್ತಿಯನ್ನು, ಆ ಚೈತನ್ಯವನ್ನು ಕೂಡ ಈ ಮಂತ್ರ ನಮಗೆ ಕೊಡುತ್ತೆ. ಇಷ್ಟೆಲ್ಲ ಇದೊಂದೇ ಮಂತ್ರಲ್ಲಾಗುತ್ತಾ ಅಂದರೆ ಖಂಡಿತ ಆಗುತ್ತೆ. ಸೊ ಇದು ಯಾವುದು ಈ ಮಂತ್ರ ಅಂದರೆ, ಇದು ಲಲಿತಾಂಬಿಕೆಗೆ ಸಂಬಂಧಪಟ್ಟಂತಹ ಒಂದು ಮಂತ್ರ. ಯಾರು ಲಲಿತಾಂಬಿಕೆ? ಪರಾಶಕ್ತಿ, ಇಡೀ ಜಗತ್ತಿನ ಸೃಷ್ಟಿಕರ್ತೆ ಅವಳು ಅಂತ ನಾವು ಹೇಳ್ತೀವಿ ಅಲ್ವಾ. ಸೊ ಲಲಿತಾ ಸಹಸ್ರನಾಮದಲ್ಲಿ ಒಂದು ಮಂತ್ರ ಬರುತ್ತೆ. ಆ ಮಂತ್ರವನ್ನು ನಾವು ರೆಗ್ಯುಲರ್ ಆಗಿ ಹೇಳೋದ್ರಿಂದ ಬೆಳಗ್ಗೆ ಹೊತ್ತು ಎಸ್ಪೆಷಲಿ ಆವತ್ತಿನ ದಿನ ಫುಲ್ ಡೇಗೆ ನಾವು ನಮ್ಮ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ಸಿಗಿರಬಹುದು, ಅಥವಾ ನಮ್ಮ ಪ್ರೊಫೆಷನಲಲ್ಲಿ ಸಕ್ಸಸ್ಸಿಗಿರಬಹುದು, ಅಥವಾ ನಮ್ಮ ಎಜುಕೇಷನಲ್ಲಿ ಸಕ್ಸಸ್ಸಿಗಿರಬಹುದು, ಯಾವುದಾದ್ರೂ ಇರ್ಬೋದು. ಎಲ್ಲದರಲ್ಲೂ ಈಗ ರೆಗ್ಯುಲರಾಗಿ ನಾವು ಮನೆಯಲ್ಲಿ ಮಾಡುವಂತಹ ಕೆಲಸಗಳಲ್ಲಿಯೂ ಕೂಡ ಸಕ್ಸಸ್ ಸಿಗೋದಕ್ಕೆ ನಾವು ಈ ಮಂತ್ರವನ್ನು ಬಳಸಬಹುದು. ಸೊ ಈ ಮಂತ್ರವನ್ನು ನಾವು ರೆಗ್ಯುಲರಾಗಿ ಚಾಂಟ್ ಮಾಡ್ತಾ ಬಂದ್ವಿ ಅಂದರೆ ಜಸ್ಟ್ 21 ಡೇಸ್ ನಾವು ಕಂಟಿನ್ಯೂಸ್ ಆಗಿ ಚಾಂಟ್ ಮಾಡಿದ್ರೆ ಸಾಕು, ನಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಚೇಂಜನ್ನು ನಾವು ನೋಡ್ತಾ ಹೋಗ್ತೀವಿ. ಯಾವುದಿದು ಮಂತ್ರ ಅಂದರೆ, ಓಂ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣ್ಯೈ ನಮಃ. ಇನ್ನೊಂದು ಸಲ ಹೇಳ್ತೀನಿ, ಓಂ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣ್ಯೈ ನಮಃ. ಇದು ನಾವು ಲಲಿತಾಂಬಿಕೆಗೆ ಹೇಳೋವಂಥದ್ದು. ಆಕೆಯೇ ಇಚ್ಛಾಶಕ್ತಿ, ಆಕೆಯೇ ಜ್ಞಾನಶಕ್ತಿ, ಆಕೆಯೇ ಕ್ರಿಯಾಶಕ್ತಿ. ಅಂದರೆ ಇಚ್ಛಾಶಕ್ತಿ ಅಂದರೆ, ಇಚ್ಛಾಶಕ್ತಿ ಅಂದರೆ ಏನು? ನಾನು ಏನಾದರೂ ಮಾಡಬೇಕು ಅನ್ನೋವಂಥ ಹುಮ್ಮಸ್ಸು, ಅಂದರೆ ಆ ಡಿಸೈರನ್ನು ಅವಳು ನಮಗೆ ಕೊಡುವಂಥವಳು. ಜ್ಞಾನಶಕ್ತಿ, ನಾನು ಏನಾದರೂ ಮಾಡಬೇಕು ಅಂದರೆ ಅಂದ್ಕೊಂಡ್ಬಿಟ್ರೆ ಆಯಿತಾ? ಇಲ್ಲ ಅಲ್ವಾ. ಅದಕ್ಕೆ ಬೇಕಾದಂತಹ ನಾಲೆಡ್ಜ್, ವಿಸ್ಡಮ್, ಅದಕ್ಕೆ ಬೇಕಾದಂತಹ ಜ್ಞಾನ ನನಗೆ ಬೇಕು, ಅಂದರೆ ಯಾವುದಾದ್ರೂ ಒಂದು ಕೌಶಲ್ಯ ನನಗೆ ಬೇಕು, ಅದನ್ನು ಕೂಡ ಅವಳೇ ಕೊಡ್ತಾಳೆ, ಜ್ಞಾನವನ್ನು ಕೊಡ್ತಾಳೆ. ಸರಿ, ಓಕೆ, ನನಗೆ ಡಿಸೈರ್ ಇದೆ, ನಾಲೆಡ್ಜ್ ಇದೆ ಅಂದಾಗ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡಬೇಕಲ್ವಾ. ಹೇಗೆ ಇಂಪ್ಲಿಮೆಂಟ್ ಮಾಡೋದು? ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕೂಡ ಅವಳೇ ನಮಗೆ ಸಹಾಯ ಮಾಡ್ತಾಳೆ. ಅದೇ ಕ್ರಿಯಾಶಕ್ತಿ. ಸೊ ಆ್ಯಕ್ಷನ್ ಟೇಕಿಂಗ್. ಸೊ ಈ ಮಂತ್ರವನ್ನು ನಾವು ಡೈಲಿ ರೆಗ್ಯುಲರಾಗಿ ಮಾರ್ನಿಂಗ್ ಟೈಮ್ಸ್ ಅಟ್ಲೀಸ್ಟ್ ಒಂದು 28 ಟೈಮ್ಸ್, ಓಕೆ, ಸಾಧ್ಯ ಆದವರು 108 ಸಲ ಕೂಡ ಚಾಂಟ್ ಮಾಡ್ಬೋದು. ಇಲ್ಲ ಅಂದರೆ ನಾವು 28 ಸಲ ರೆಗ್ಯುಲರಾಗಿ ಬೆಳಗ್ಗೆ ಸ್ನಾನ ಆದ ತಕ್ಷಣ ನಾವು ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಮಂತ್ರವನ್ನು ಚಾಂಟ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಇಡೀ ದಿನ ಪೂರ್ತಿ ನಮಗೆ ಸಕ್ಸಸ್ ಇರುತ್ತೆ. ನಾವು ಮಾಡುವಂಥ ಕೆಲಸಗಳಲ್ಲಿ ಒಂದು ಒಳ್ಳೆಯ ಒಂದು ಫಲ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಕಂಟಿನ್ಯೂಯಸ್ ಆಗಿ ಮಾಡ್ತಾ ಹೋಯಿತು ಅಂದರೆ ನಮ್ಮ ಲೈಫಲ್ಲಿ ಸಾಕಷ್ಟು ಒಳ್ಳೆ ಚೇಂಜಸ್ ಬರ್ತಾ ಹೋಗುತ್ತೆ. ಸೊ ಈ ಮಂತ್ರದ ಬೆನಿಫಿಟ್ಸನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.